ತಾಜ್ ಮಹಲ್ ಗಿಂತಾನು ಬಹುದೊಡ್ಡದ್ದು ಅಂತ ಹೇಳ್ದ ಅಂದ್ರೆ ಅದೆಂತಹ ಅದ್ಭುತವಾದ ವಿಮರ್ಶಕರು. ನಾಗ್ತಿಹಳ್ಳಿ ಚಂದ್ರಶೇಖರ್ ಬಂದು ನೋಡ್ಬಿಟ್ಟು ಹೇಳ್ತಾರೆ, ಒಂದು ಪುಸ್ತಕ ಸಂಸ್ಕೃತಿ ಬಗ್ಗೆ ಉಪನ್ಯಾಸ ಇತ್ತು, ಅವರು ಹೇಳಿ ಮಾಡ್ತಾ ಇದ್ದು. ನನಗೆ ಗ್ರಂಥಾಲಯದ ಬಗ್ಗೆ ನನ್ನ ಅಭಿಪ್ರಾಯ ಹೇಳ್ಬೇಕು ಅಂತ ಎಲ್ಲ ದೊಡ್ಡ ದೊಡ್ಡವರೆಲ್ಲ ಸೇರಿದ್ರಲ್ಲ, ಲಚ್ಚರುಗಳು, ಕಾಳೆಗಳು, ನಾಗವಾರು, ಜಯಪ್ರಕಾಶ್ ಎಲ್ಲಾ ಸೇರಿ ಕಾರ್ಯಕ್ರಮ. ಈ ಗ್ರಂಥಾಲಯಕ್ಕೆ ನಂದೇ ಆದ ಅಭಿಪ್ರಾಯ ಹೇಳ್ಬೇಕು ಅಂತ ಅವರೆಲ್ಲ ಹೇಳಿ ಅಂದ್ರು. ಅವ್ರು ಹೇಳ್ತಾರೆ, ನಾಲ್ವಡಿ ಕೃಷ್ಣರಾಜ ಒಡೆಯರ್, ಸರಿ ವಿಶ್ವೇಶ್ವರಯ್ಯ ಇಬ್ರು ಸೇರಿ ಕನ್ನಂಬಾಡಿ ಕಟ್ಟೆ ಕಟ್ಟಿದ್ದಾರೆ. ಜ್ಞಾನದಲ್ಲಿ ಆ ಕನ್ನಂಬಾಡಿ ಕಟ್ಟೆಗೆ ಈಕ್ವಲ್ ಆಗಿದೆ ಇದು, ನೀವೇನಾದ್ರು ಬೈಕಳಿ. ನನಗನ್ಸುದು ನೆವರ್, ಎಲ್ಲೂ ಮಾಡಕ್ಕಾಗಲ್ಲ. ನಾನು ನನ್ನ ಜೀವಮಾನದಲ್ಲಿ ಎಲ್ಲಾ ಕಡೆ ಸಂಪರ್ಕ ಇದೆ. ನಾನು ಕಲೆಕ್ಟ್ ಮಾಡಿದ್ರೆ 5,000 ಪುಸ್ತಕ ಮಾಡಿಕ್ಕಾಗಿಲ್ಲ. ಇಲ್ಲಿ 15 ಲಕ್ಷ ಹೇಳ್ತಾರೆ, ಅದು ಎಷ್ಟು ಇದ್ದು ಗೊತ್ತಿಲ್ಲ ಅಂಕಿಗಳಿಗೆ, ಅದೆಷ್ಟು ಲಕ್ಷಗಳು ಇದೆಯೋ. ನನಗೆ ಆಶ್ಚರ್ಯ ಆಯ್ತು ಅಂತ ಹೇಳ್ಬಿಟ್ಟು ಅವ್ರು ಕನ್ನಂಬಾಡಿ ಕಟ್ಟೆಗೆ ಹೋಲಿಕೆ ಮಾಡಿದ್ದಾರೆ. ಹೆಂಗೆ ಹೇಳ್ತಾರೆ, ಆದ್ರೆ ಇದನ್ನು ಉಳಿಸಿಕೆ ಯಾರು ಮುಂದಾಗ್ತಾ ಇಲ್ಲ, ಕೈ ಜೋಡಿಸ್ತಾರೆ. ಆತ್ಮೀಯರೇ, ಪ್ರಪಂಚದ ಒಬ್ಬ ಮಹಾನ್ ನ್ಯಾಯಾಧೀಶರು ಇಲ್ಲಿ ವಿಸಿಟ್ ಕೊಟ್ಟಾಗ ಅವರು ಇದನ್ನ ಒಂದು ಬಹುದೊಡ್ಡ ಒಂದು ಸ್ಥಳ ಅಂತ ಕೂಡ ವರ್ಣನೆ ಮಾಡಿದ್ದಾರೆ. ಮತ್ತೆ ನಮ್ಮ ನಾಗ್ತಿಹಳ್ಳಿ ಚಂದ್ರಶೇಖರ್ ಕೂಡ ಒಂದ್ ಕಡೆ ಅವರ ವರ್ಣನೆಯಲ್ಲೂ ಕೂಡ ನೀವು ಕೇಳಿದ್ದೀರಾ. ನೋಡಿ, ಕನ್ನಂಬಾಡಿ ಕಟ್ಟೆಯನ್ನ ವಿಶ್ವೇಶ್ವರಯ್ಯನವರು, ನಾಲ್ವಡಿ ಕೃಷ್ಣರಾಜರು ಕಟ್ಟಿ ನೂರಾರು ಜನಕ್ಕೆ ಅನ್ನವನ್ನ ಬೆಳೆಯುವ, ಗದ್ದೆಯನ್ನ ಬೆಳೆಯತಕ್ಕಂಥ ನೀರಾವರಿಯನ್ನ ಮಾಡಿಕೊಟ್ಟಿದ್ದಾರೆ, ನೀರನ್ನು ಕುಡಿಯಕೊಟ್ಟಿದ್ದಾರೆ. ಆದರೆ ಜ್ಞಾನ ಸರಸ್ವತಿಯನ್ನ ಪ್ರಪಂಚದಲ್ಲಿಯೇ ಇಂತಹ ಬಹುದೊಡ್ಡ 20 ಲಕ್ಷಕ್ಕೂ ಹೆಚ್ಚು ಗ್ರಂಥ ಭಂಡಾರ ಹೊಂದಿರುವಂತಹ ಪುಸ್ತಕ ಮನೆ ಇವತ್ತು ನಮ್ಮ ಮಂಡ್ಯ ಜಿಲ್ಲೆ ಪಾಂಡವಪುರದ ಅರವಳ್ಳಿಯ ಗ್ರಾಮದಲ್ಲಿ ಅಂಕೇಗೌಡ್ರವರು 45-50 ವರ್ಷಗಳ ಕಾಲ ಅವರು ಮತ್ತೆ ಅವರ ಧರ್ಮಪತ್ನಿಯವರು ಈ ಒಂದು ಪುಸ್ತಕ ಸಂಗ್ರಹದಲ್ಲಿ ತೊಡಗಿ ಬಹುದೊಡ್ಡ ಪುಸ್ತಕದ ಅಂಗಳವನ್ನ ತೆರೆದಿದ್ದಾರೆ. ಸರಸ್ವತಿಯ ಮನೆ ಇಲ್ಲಿದೆ, ಸರಸ್ವತಿಯ ಹುಟ್ಟೂರು ಇಲ್ಲಿದೆ. ಕನ್ನಡ ಭಾಷೆ ಅತಿ ಹೆಚ್ಚು ಮಾತನಾಡುವಂತಹದ್ದು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ. ಅಂತಹ ಕನ್ನಡ ನೆಲದಲ್ಲಿ, ಅಂತಹ ಪಾಂಡವರ ನೆಲೆಸಿದಂತಹ ಊರಿನಲ್ಲಿ, ಪಕ್ಕದಲ್ಲಿ ಅರವಳ್ಳಿಯ ಗ್ರಾಮದಲ್ಲಿ ಬಡ ರೈತನ ಮಗನಾಗಿ ಇವರು ಚಿನ್ಕುಳ್ಳಿ ಗ್ರಾಮದಲ್ಲಿ ಹುಟ್ಟುತ್ತಾರೆ. ಹುಟ್ಟಿ ಇವರು ಕಂಡಕ್ಟರ್ ಆಗಿರ್ತಾರೆ. ನಂತರ ಈವ್ನಿಂಗ್ ಕಾಲೇಜಲ್ಲಿ BA ಯನ್ನ ಪಾಸ್ ಮಾಡ್ತಾರೆ. ನಂತರ ಅವರು MA ಕನ್ನಡ MA ಮೈಸೂರು ಯೂನಿವರ್ಸಿಟಿ ಪಾಸ್ ಮಾಡ್ತಾರೆ. ಅದ ನಂತರ ಸಕ್ಕರೆ ಕಾರ್ಖಾನೆಯಲ್ಲಿ ಲೆಕ್ಕ ಪರಿಶೋಧಕರಾಗಿ ಕೆಲಸವನ್ನ ಮಾಡತಕ್ಕಂಥ ಅಂಕೇಗೌಡರು ಇವತ್ತು ಬೆಳಗಿನ ಜಾವ 4 ಗಂಟೆಗೆ ಎದ್ದಿದ್ದಾರೆ. ನೋಡಿ, ಅವರು ಇವತ್ತು ಕೂಡ ಒಂದು ಬನೀನು ಮತ್ತು ಚಡ್ಡಿಯಲ್ಲಿ ಈ ಎಲ್ಲ ಅಂಗಳದಲ್ಲಿ ಕೂಡ ತನ್ನ ಗಂಡ ಹೆಂಡತಿಯವರು ಕೂಡ ಎಲ್ಲ ಪುಸ್ತಕ ಜೋಡಿಸೋದು, ಪುಸ್ತಕವನ್ನ ಧೂಳನ್ನ ಹೊದರುವುದು, ಇದನ್ನ ಒಂದು ಸರಿಯಾದ ರೀತಿಯಲ್ಲಿ ಮಾಡ್ಲಿಕ್ಕೆ ಇದಕ್ಕೆ ಬಹುಶಃ 150 ಜನ ಅವರು ಸಾಲದು. ಇದನ್ನ ನೋಡ್ಕೊಳ್ಳೋಕೆ 100 ಜನರಾರು ಬೇಕಾಗ್ತಾರೆ. ಇಲ್ಲಿ ಪ್ರತಿನಿತ್ಯ ನೂರಾರು ಜನ ವಿದ್ಯಾರ್ಥಿಗಳು, ಸಂಶೋಧಕರು, ಕೆಲವು ಪುಸ್ತಕಗಳು ಯೂನಿವರ್ಸಿಟಿನಲ್ಲಿ ಸಿಗ್ತಾ ಇಲ್ಲ, ಕೆಲವು ಗ್ರಂಥಾಲಯಗಳಲ್ಲಿ ಸಿಗ್ತಾ ಇಲ್ಲ. 1915-16 ಈಸಿ ಬುಕ್ಕುಗಳಲ್ಲಿ ಮುದ್ರಣ ಆಗಿರುವು, ಬ್ರಿಟಿಷ್ ಕಾಲದಲ್ಲಿ ಮುದ್ರಣ ಆಗಿರುವು, ಮೈಸೂರು ಮಹಾರಾಜರ ಕಾಲದಲ್ಲಿ ಮುದ್ರಣ ಆಗಿರುವು, ಆ ಎಲ್ಲ ಪುಸ್ತಕಗಳ ಸಂಗ್ರಹ ಇಲ್ಲಿ ಸಿಗ್ತಾ ಇದೆ. ಆತ್ಮೀಯರೇ, ಈಗ ಒಬ್ರು ಬಂದಿದ್ರು, ಬಸವ ಕಲ್ಯಾಣ ಓದಿದ್ರಿಂದ ಬಸವ ಪುಸ್ತಕಗಳು ಯಾವ್ಯಾವಿವೆ ಅಂತ. ಇಲ್ಲಿ ರಾಮಾಯಣ ಪುಸ್ತಕಗಳು 2,500 ವಿವಿಧ ರಾಮಾಯಣ ಪುಸ್ತಕಗಳು ಬರೆದಿರ್ತಕ್ಕಂಥ ಕೃತಿಗಳಿದ್ದಾವೆ. ಕುವೆಂಪುರವರ ಬಗ್ಗೆ ಬರೆದಿರ್ತಕ್ಕಂಥ 500ಕ್ಕೂ ಹೆಚ್ಚು ವಿಮರ್ಶೆ